Hello students, welcome back to my class. In today's class, we are going to teach you question bank for SSLC students. ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಇವತ್ತಿನ ತರಗತಿಗೆ ಸ್ವಾಗತ ಬಯಸ್ತಾ ಇವತ್ತಿನ ತರಗತಿಯಲ್ಲಿ ನಾವು SSLC ಎಕ್ಸಾಮ್ ಅಲ್ಲಿ ಕೇಳ್ತಕ್ಕಂತ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಗಳನ್ನ ಡಿಸ್ಕಸ್ ಮಾಡೋಣ. ಅದು 2 ಅಂಕದ ಪ್ರಶ್ನೆಗಳು ಮತ್ತು 3 ಅಂಕದ ಪ್ರಶ್ನೆಗಳನ್ನ ನಾವು ಗೆಸ್ ಮಾಡೋಣ. ಅಂದ್ರೆ ಎಕ್ಸಾಮ್ ಅಲ್ಲಿ ಯಾವ ಪ್ರಶ್ನೆಗಳು ಬರ್ಬೋದು, ಯಾವ ಪಾಠದಿಂದ ಯಾವ ಪ್ರಶ್ನೆಗಳು ಬರ್ಬೋದು ಅಂತಕ್ಕಂಥ ಕ್ವಶನ್ ಬ್ಯಾಂಕ್ ಅನ್ನು ಮಾಡ್ತಿದ್ದೀನಿ. ಸೊ ಇದು ಕ್ವಶನ್ ಬ್ಯಾಂಕ್ ನಾನು ಮಾಡ್ತಿರೋದು ಕ್ವಶನ್ ಬ್ಯಾಂಕ್ ಪಾರ್ಟ್ 1 ಇವತ್ತು ಮಾಡ್ತಾ ಇರೋದು. ಸೊ ನಾನು ಮುಂದೆ ಬರ್ತಕ್ಕಂಥ ವಿಡಿಯೋದಲ್ಲಿ ಪಾರ್ಟ್ 2 ಪಾರ್ಟ್ 3 ಹೀಗೆ ಮಾಡ್ತಾ ಇರ್ತೀನಿ. ಅಂದ್ರೆ ಪ್ರತಿಯೊಂದು ಪಾಠಗಳು ಆಗಿರ್ಬೋದು, ಸಪ್ಲಿಮೆಂಟರಿ ರೀಡಿಂಗ್ ಆಗಿರ್ಬೋದು ಮತ್ತು ಪ್ರೋ ಸೆಕ್ಷನ್ ಗಳಿಂದ ಎಕ್ಸಾಮ್ ಗಳಲ್ಲಿ ಯಾವ ಒಂದು ಕ್ವಶನ್ ಗಳನ್ನ ಕೇಳ್ತಕ್ಕಂಥ ಸಾಧ್ಯತೆ ಇದೆ. ಈ ಹಿಂದಿನ ಕ್ವಶನ್ ಪೇಪರ್ ಗಳಾಗಿರ್ಬೋದು ಅಥವಾ ಸೀರೀಸ್ ಎಕ್ಸಾಮ್ ಆಗಿರ್ಬೋದು, ಪ್ರಿಪರೇಟರಿ ಎಕ್ಸಾಮ್ ಆಗಿರ್ಬೋದು ಮತ್ತು ಡಿಪಾರ್ಟ್ಮೆಂಟ್ ಅವರು ಬಿಟ್ಟಂತ 2 ಮಾಡೆಲ್ ಕ್ವಶನ್ ಪೇಪರ್ ಗಳಾಗಿರ್ಬೋದು, ಈ ಎಲ್ಲಾ ಒಂದು ಆಧಾರಗಳ ಮೇಲೆ ನಾವು ಕ್ವಶನ್ ಪೇಪರ್ ಅನ್ನ ರೆಡಿ ಮಾಡ್ತಾ ಇದ್ದೀವಿ. ಕ್ವಶನ್ ಬ್ಯಾಂಕ್ ಅಂತ ಹೇಳ್ತೀವಿ. ಈ ಕ್ವಶನ್ ಬ್ಯಾಂಕ್ ಅಲ್ಲಿ ನಾನು ಪ್ರತಿದಿನ ಕ್ವಶನ್ ಬ್ಯಾಂಕ್ ಅಲ್ಲಿ 10 ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ಈ ಪ್ರತಿಯೊಂದು ಪ್ರಶ್ನೆಗಳು ಹಾಗೂ ಉತ್ತರಗಳನ್ನ ನೀಟಾಗಿ ಬರ್ಕೊಳ್ಳಿ. ಇದು ನಿಮಗೆ ಎಕ್ಸಾಮ್ಗೆ ತುಂಬಾ ಸಹಾಯ ಆಗುತ್ತೆ. ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮತ್ತು ಹಾಟ್ ಕ್ವಶನ್ಸ್ ಅಂತಾನೆ ಹೇಳ್ತೀವಿ. ಸೊ ನೋಡೋಣ ಬನ್ನಿ. ಮೊದಲನೇ ಪ್ರಶ್ನೆ ಮೇನ್ ಕ್ವಶನ್ ನಂಬರ್ 1 ಮತ್ತು ಮೇನ್ ಕ್ವಶನ್ ನಂಬರ್ 2 ಅಂತ 2 ಭಾಗ ಇದೆ. ಮೊದಲನೇ ಮೇನ್ ಕ್ವಶನ್ ನಂಬರ್ 1 ಅಲ್ಲಿ ಏನಿದೆ, ಆನ್ಸರ್ ದಿ ಫಾಲೋಯಿಂಗ್ ಕ್ವೆಶ್ಚನ್ಸ್ ಇನ್ 2 or 3 sentences each ಅಂತ ಇದೆ. ಅಂದ್ರೆ ಕೆಳಗಿನ ಪ್ರಶ್ನೆಗಳಿಗೆ 2 ಅಥವಾ 3 ವಾಕ್ಯದಲ್ಲಿ ಉತ್ತರಿಸಿ ಅಂತ ಇದೆ. ಇದು 2 ಅಂಕದ ಪ್ರಶ್ನೆಗಳು ಇರುತ್ತೆ. ಸೊ 2 ಅಂಕದ ಪ್ರಶ್ನೆಗಳು ಯಾವ ಯಾವ ಪಾಠಗಳಿಂದ ನಮ್ಗೆ ಕೇಳ್ತಾರೋ ಆ ವೇಟೇಜ್ ಪ್ರಕಾರ ಮತ್ತು ಲೆಸನ್ ವೈಸ್ ವೇಟೇಜ್ ಪ್ರಕಾರ ಇವತ್ತು ನಾವು ಪ್ರಿಪೇರ್ ಆಗ್ತಾ ಇದ್ದೀವಿ. ಹೌದಾ? ಬ್ಲೂ ಪ್ರಿಂಟ್ ಪ್ರಕಾರ ನೋಡಿ. ಮೊದಲನೇ ಪ್ರಶ್ನೆ ಏನಿದೆ, why is Dr. B.R. Ambedkar considered as a champion of depressed classes in India ಅಂತ ಇದೆ. ಅಂದ್ರೆ ಡಾಕ್ಟರ್ B.R. ಅಂಬೇಡ್ಕರ್ ಅವರನ್ನ ಹಿಂದುಳಿದ ವರ್ಗದ ನಾಯಕರು ಅಂತ ಯಾಕೆ ಕರೆದ್ರು ಅಂತ ಪ್ರಶ್ನೆ ಇದೆ. ಸೊ ಇದು ಡಾಕ್ಟರ್ B.R. ಅಂಬೇಡ್ಕರ್ ಪಾಠದಿಂದ ಬಂದಂತ 2 ಅಂಕದ ಪ್ರಶ್ನೆ. ಸೊ ನಮಗೆ ಅಂಬೇಡ್ಕರ್ ಪಾಠದಿಂದ ನಮಗೆ 2 ಅಂಕದ ಪ್ರಶ್ನೆಗಳು ಬರ್ತಕ್ಕಂಥ ಒಂದು 2 ಅಂಕದ 2 ಪ್ರಶ್ನೆಗಳನ್ನ ಕೇಳ್ತಾರೆ ಎಕ್ಸಾಮ್ ಅಲ್ಲಿ. ಅದು ಮಾಡೆಲ್ ಕ್ವೆಶ್ಚನ್ ಪೇಪರ್ಗಳ ಒಂದು ಬೇಸ್ ಆಧಾರ ಮೇಲೆ ಮತ್ತು ಬ್ಲೂ ಪ್ರಿಂಟ್ ಆಧಾರ ಮೇಲೆ ನಾವು ರಚನೆ ಮಾಡಿದ್ದು. ಅಂಬೇಡ್ಕರ್ ಪಾಠದಿಂದ 2 ಅಂಕದ 2 ಪ್ರಶ್ನೆಗಳು. ಸೊ ಇಲ್ಲಿ ನಮ್ಗೆ ಗೊತ್ತಾಯ್ತು. ಈಗ ಪ್ರಶ್ನೆ ಏನಿದೆ, ಅಂಬೇಡ್ಕರ್ ಅವರನ್ನ ಚಾಂಪಿಯನ್ ಅಂತ ಕನ್ಸಿಡರ್ ಮಾಡಿದೀವಿ. ಯಾವ ಒಂದು ವರ್ಗದ ಅಂದ್ರೆ ಹಿಂದುಳಿದ ವರ್ಗದು ಚಾಂಪಿಯನ್ ಯಾಕೆ ಅಂತ ಪ್ರಶ್ನೆ ಇದೆ. ಸೊ ಇದಕ್ಕೆ ಉತ್ತರ ಏನ್ ಬರಬೇಕಂದ್ರೆ, ಅಂಬೇಡ್ಕರ್ ಡಿವೋಟೆಡ್ ಹಿಸ್ ಟ್ಯಾಲೆಂಟ್ ಅಂಡ್ ಲೈಫ್ ಫಾರ್ ದಿ ವೆಲ್ಫೇರ್ಮೆಂಟ್ ಆಫ್ ದಿ ಡಿಪ್ರೆಸ್ಡ್ ಕ್ಲಾಸಸ್ and he started newspapers like Mookanayaka, Bahishkrita Bharata and Samatha, and he also started 2 organizations. They are Hindustan Republican Association and Indian Republican Association. 2 ಒಂದು ಸಂಸ್ಥೆಗಳನ್ನ ಸ್ಥಾಪನೆ ಮಾಡಿದ್ವಿ ನಾವು. ಹಾಯ್ ಅಂತ ಶಾರ್ಟ್ಲಿ ಕರೀತೀವಿ. ಒಂದು ಎಚ್ ಒಂದು ಐ, ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಆಫ್ ಇಂಡಿಯಾ, ದಟ್ ಈಸ್. ಸೊ thus we can say that Ambedkar was the champion of depressed classes ಅಂತ ನಾವು ಆನ್ಸರ್ ಅನ್ನ ಬರೀಬಹುದು. ಎರಡನೇ ಪ್ರಶ್ನೆ ನೋಡಿ, ಇಂಪಾರ್ಟೆಂಟ್ ಪ್ರಶ್ನೆ ಯಾವ್ದಿದೆ, ವಾಟ್ ವಾಸ್ ದಿ ಇಂಟೆನ್ಷನ್ ಆಫ್ ಸ್ಮಿತಾಸ್ ಗೋಯಿಂಗ್ ಟು ದಿ ಕಾನ್ಸರ್ಟ್. ಸೊ ಸ್ಮಿತಾ ಕಾನ್ಸರ್ಟ್ ಹೋಗುವ ಉದ್ದೇಶ ಏನು, ಯಾಕೆ ಕಾನ್ಸರ್ಟ್ ಹೋಗ್ತೀನಿ ಅಂತ ಒಪ್ಕೊಂಡ್ಳು ಅಂತ. ಇದಕ್ಕಿಂತ ಮುಂಚೆ ಸ್ಮಿತಾ ಕಾನ್ಸರ್ಟ್ ಹೋಗಕ್ಕೆ ರೆಡಿ ಇರಲಿಲ್ಲ. ಯಾಕಂದ್ರೆ ನಾನು ಅನಂತನಿಗೆ ಬಿಟ್ಟು ಕಾನ್ಸರ್ಟ್ ಹೋಗಕ್ಕೆ ಆಗೋದಿಲ್ಲ ಅಂತ ರಿಜೆಕ್ಟ್ ಮಾಡಿದ್ರು. ಬಟ್ ಈಗ ಹೋಗಕ್ಕೆ ಒಪ್ಕೋತಾ ಇದ್ದಾಳೆ. ಯಾಕೆ ರೆಡಿ ಆಗಿದ್ರು, ಇಂಟೆನ್ಷನ್ ಏನಿತ್ತು ಅವಳದು, ಕಾನ್ಸರ್ಟ್ ಹೋಗುವ ಉದ್ದೇಶ ಏನಿತ್ತು, ಇದು ಇಂಪಾರ್ಟೆಂಟ್ ಪ್ರಶ್ನೆ ಇದೆ. ಸೊ ಈ ಪ್ರಶ್ನೆಗೆ ನಾವು ಉತ್ತರ ಏನ್ ಬರೀಬೇಕು. ಸೊ ಸ್ಮಿತಾಸ್ ಇಂಟೆನ್ಷನ್ ಟು ಗೋ ಟು ದಿ ಕಾನ್ಸರ್ಟ್ ವಾಸ್ ಟು ಮೀಟ್ ಪಂಡಿತ್ ರವಿಶಂಕರ್ and request him to come to her house to play for Anant because Anant had not many days to live. He was suffering from cancer ಅಂತ ಬರ್ತದೆ ಸಾಕು. ಅಂದ್ರೆ ಅನಂತನಿಗೆ ಕ್ಯಾನ್ಸರ್ ಬಂದಿತ್ತು, ಆತ ಬಹಳ ದಿವಸ ಬದುಕುಳ್ತಾ ಇರಲಿಲ್ಲ. ಪಂಡಿತ್ ರವಿಶಂಕರ್ ಅವರನ್ನ ಕಾಣಬೇಕು ಅಂತ ಒಂದು ಕೊನೆಯ ಬಯಕೆ ಇತ್ತು. ಸೊ ಟು ಫುಲ್ಫಿಲ್ ದೀಸ್ ಆಂಬಿಷನ್ಸ್ she went to the concert. ನೆಕ್ಸ್ಟ್ ನೋಡಿ, 3ನೇ ಪ್ರಶ್ನೆ ಇಂಪಾರ್ಟೆಂಟ್ ಯಾವ್ದಿದೆ. ಥರ್ಡ್ ಕ್ವೆಶ್ಚನ್, ವಾಟ್ ವಾಸ್ ದಿ ಸ್ಪೆಷಲ್ ಗಿಫ್ಟ್ ಪೊಸೆಸ್ಡ್ ಬೈ ದಿ ಜಾರ್ಜ್ ಪ್ಲೇಯರ್. ಸೊ ಇದು ಜಾರ್ಜ್ ಪೋಯಮ್ 2 ಅಂತಕ್ಕಂಥ ಒಂದು ಪದ್ಯದಿಂದ ಆಯ್ದುಕೊಳ್ಳಲಾದಂತ ಪ್ರಶ್ನೆ ಇದೆ. ಅಂದ್ರೆ ಜಾರ್ಜ್ ಪ್ಲೇಯರ್ ಹತ್ರ ಇರ್ತಕ್ಕಂಥ ಒಂದು ಸ್ಪೆಷಲ್ ಗಿಫ್ಟ್ ಏನು ಅಂದ್ರೆ ಯಾವ್ಯಾವ ಒಳ್ಳೆ ಕ್ವಾಲಿಟೀಸ್ ಆ ಒಂದು ಜಾರ್ಜ್ ಪ್ಲೇಯರ್ ಹತ್ರ ಇತ್ತು ಅಂತ. ಅಂದ್ರೆ ಇಲ್ಲಿ ಮ್ಯೂಸಿಕಲ್ ಕ್ವಾಲಿಟಿ ಬಗ್ಗೆ ಬರೀಬೇಕು. ಯಾಕಂದ್ರೆ ಜಾರ್ಜ್ ಪ್ಲೇಯರ್ ಇಸ್ ವೆರಿ ಫೇಮಸ್ ಇನ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಅಂತ ಹೇಳ್ತೀವಿ, ಆಲ್ಟೋ ಸ್ಯಾಕ್ಸೋಫೋನ್. ಸೊ ಇದನ್ನು ಯಾವ ತರ ಉತ್ತರ ಬರೀಬೇಕಂದ್ರೆ, ಜಾರ್ಜ್ ಪ್ಲೇಯರ್ ಲುಕ್ಸ್ ಲೈಕ್ ಅ ಪ್ಯಾಥೆಟಿಕ್ ಫಿಗರ್ ಬಟ್ he was very expert in playing the music. When he starts playing alto saxophone, he forgets everything. He forgets that he was a black man and becomes a bird and flies high and higher.
ದಿಸ್ ಶೋಸ್ ದ ಸ್ಪೆಷಲ್ ಕ್ವಾಲಿಟೀಸ್ ಆಫ್ ಸ್ಪೆಷಲ್ ಗಿಫ್ಟ್ ಆಫ್ ಜಾರ್ಜ್ ಪ್ಲೇಯರ್. ಸೊ ಮುಂದಿನ ಪ್ರಶ್ನೆ ನೋಡಿ, ಮತ್ತೆ ಇಂಪಾರ್ಟೆಂಟ್ ಪ್ರಶ್ನೆ ಯಾವುದಿದೆ? 4ನೇ ಪ್ರಶ್ನೆ. ದ ಸ್ಟೂಡೆಂಟ್ಸ್ ಮಾರ್ಚ್ ವಾಸ್ ಅನ್ ಅನ್ಯೂಸುವಲ್, ಜಸ್ಟಿಫೈ ಅಂತ ಇದೆ. ಸ್ಟೂಡೆಂಟ್ಸ್ ಮಾರ್ಚ್, ಮಾರ್ಚ್ ಅಂದ್ರೆ ಏನು? ಚಳುವಳಿ. ವಾಸ್ ಅನ್ ಅನ್ಯೂಸುವಲ್, ಅನ್ಯೂಸುವಲ್ ಅಂದ್ರೆ ಅಸಾಮಾನ್ಯವಾಗಿತ್ತು. ಜಸ್ಟಿಫೈ, ಸ್ಪಷ್ಟೀಕರಿಸಿ ಬರೀರಿ ಅಂತ. ಅಂದ್ರೆ ವಿದ್ಯಾರ್ಥಿಗಳು ಮಾಡ್ತಕ್ಕಂಥ ಚಳುವಳಿ ಅಸಾಮಾನ್ಯವಾಗಿತ್ತು. ಸೊ ಹೇಗೆ ಸ್ಪಷ್ಟೀಕರಿಸಿ ಬರೀರಿ ಅಂತ ಇದೆ. ಇದು ನಾರಾಯಣ್ಪುರ್ ಇನ್ಸಿಡೆಂಟ್ ಅಂತಕ್ಕಂಥ ಒಂದು ಸಪ್ಲಿಮೆಂಟರಿ ರೀಡಿಂಗ್ ನಿಂದ ಆಯ್ದುಕೊಳ್ಳಲಾದ ಪ್ರಶ್ನೆ ಇದೆ. ಸೊ ಇದಕ್ಕೆ ಉತ್ತರ ಏನಿರಬೇಕು? ದ ಸ್ಟೂಡೆಂಟ್ಸ್ ಮಾರ್ಚ್ ವಾಸ್ ವೆರಿ ಪೀಸ್ಫುಲ್, ದೇರ್ ವೇರ್ ನೋ ಸ್ಲೋಗನ್ಸ್ ಅಂಡ್ ನೋ ಶೌಟ್ಸ್, ಓನ್ಲಿ ದ ಶಫಲ್ ಆಫ್ ಫೀಟ್, ನೋ ಮರ್ಮರಿಂಗ್ ಫ್ರಮ್ ದಿ ಕ್ರೌಡ್ ಅಂಡ್ ಟ್ರಿಪ್ಪಿಂಗ್ ಆಫ್ ದ ರೈನ್ ಅಂತ ಬರೀಬಹುದು. ಅಂದ್ರೆ ಟೋಟಲಿ ದೇರ್ ವೇರ್ ನೋ ಸ್ಲೋಗನ್, ನೋ ಶೌಟ್, ನೋ ಎನಿ ವೈಲೆನ್ಸ್ ಇನ್ ದ ಮಾರ್ಚ್ ಅಂತ ಹೇಳಬೇಕು. ಓಕೆನಾ? ಮುಂದಿನ ಪ್ರಶ್ನೆ ಹೋಗೋಣ. ಕ್ವಶನ್ ನಂಬರ್ 5. ವಾಟ್ ಡಿಡ್ ಹನೀಫ್ ಚೂಸ್ ಆಸ್ ಹಿಸ್ ಮಿಷನ್? ಮಿಷನ್ ಅಂದ್ರೆ ಏನು? ಗುರಿ. ವೈ ಅಂದ್ರೆ ಹನೀಫನ ಗುರಿ ಏನಾಗಿತ್ತು ಮತ್ತು ಅದೇ ಗುರಿ ಯಾಕೆ ಇಟ್ಕೊಂಡಿದ್ದ ಅಂತ 2 ಪ್ರಶ್ನೆ ಇವೆ. ಸೊ ಹನೀಫ್ ಅಂದಾಗ ನಮ್ಗೆ ಗೊತ್ತಾಗುತ್ತೆ ಅ ಗ್ರೇಟ್ ಮಾರ್ಟಿರ್ ಎವರ್ ಚೆರಿಸ್ಡ್ ಅಂತಕ್ಕಂಥ ಪಾಠದಿಂದ ಆಯ್ದುಕೊಳ್ಳದಂತ ಒಂದು ಇಂಪಾರ್ಟೆಂಟ್ ಕ್ವಶನ್ ಇದೆ. ಸೊ ಹನೀಫನ ಗುರಿ ಏನಾಗಿತ್ತು ಅಂತ ಮೊದಲನೇ ಪ್ರಶ್ನೆ. ದ ಮಿಷನ್ ಆಫ್ ಹನೀಫ್ ವಾಸ್ ಟು ಜಾಯಿನ್ ದ ಮಿಲಿಟರಿ. ಹೌದಾ? ಸೊ ಮಿಲಿಟರಿಗೆ ಸೇರ್ಕೋಬೇಕು ಅನ್ನೋದೇ ಆತನ ಒಂದು ಗುರಿಯಾಗಿತ್ತು, ಮಿಷನ್ ಆಗಿತ್ತು. ಯಾಕೆ? ವೈ? ಬಿಕಾಸ್ ಹಿ ಥಾಟ್ ದಟ್ ಲೈಫ್ ಫಾರ್ ಹಿಮ್ ವಾಸ್ ವೆರಿ ಶಾರ್ಟ್ ಅಂಡ್ ಹಿ ವಾಂಟೆಡ್ ಟು ಸರ್ವ್ ದ ನೇಷನ್ ಅಂತ ಬರೀಬೇಕು. ಅಂದ್ರೆ ಜೀವನ ತುಂಬಾ ಸಂಕ್ಷಿಪ್ತವಾಗಿದ್ದು ಈ ಜೀವನ ಈ ದೇಶಕ್ಕಾಗಿ ಮುಡುಪಾಗಿರ್ಬೇಕು ಅಂತ ಬಯಸ್ತಾ ಇನ್ನು. ಸೊ ಹಿ ಸೆಲೆಕ್ಟೆಡ್ ಟು ಜಾಯಿನ್ ದಿ ಮಿಲಿಟರಿ ಅಂತ ಬರೆದ್ರೆ ಸಾಕು, ನಾವು 2 ಅಂಕನ ಈಸಿಯಾಗಿ ಸ್ಕೋರ್ ಮಾಡಬಹುದು. ನೆಕ್ಸ್ಟ್ ಈಗ ನಾವು ಇಲ್ಲಿವರೆಗೆ 5 ಕ್ವಶನ್ಸ್ ಅನ್ನ 2 ಅಂಕದ ಪ್ರಶ್ನೆಗಳಾಗಿ ನೋಡ್ಕೊಂಡ್ವಿ. ಹೌದಾ? ಈ 5 ಕ್ವಶನ್ಗಳನ್ನ ಬರ್ಕೊಳ್ಳಿ, ಜೊತೆಗೆ ನಾನು ಹೇಳಿದಂತ ಆನ್ಸರ್ಗಳನ್ನ ವಿಡಿಯೋ ಸ್ಟಾಪ್ ಮಾಡ್ತಾ ಬರ್ಕೊಳ್ಳಿ, ತುಂಬಾನೇ ಇಂಪಾರ್ಟೆಂಟ್ ಆಗಿವೆ. ಈಗ ನಾವು 3 ಅಂಕದ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡೋಣ. ನೋಡಿ, ಮೇನ್ ಕ್ವಶನ್ ನಂಬರ್ 2. ಆನ್ಸರ್ ದಿ ಫಾಲೋಯಿಂಗ್ ಕ್ವೆಶನ್ಸ್ ಇನ್ 5 to 6 ಸೆಂಟೆನ್ಸಸ್ ಈಚ್. ಕೆಳಗಿನ ಪ್ರಶ್ನೆಗಳಿಗೆ 5 ಅಥವಾ 6 ವಾಕ್ಯದಲ್ಲಿ ಉತ್ತರಿಸಿ ಅಂತ ಇದೆ. ಅಂದ್ರೆ ಈ ಪ್ರಶ್ನೆಗಳು 3 ಅಂಕದ ಪ್ರಶ್ನೆಗಳು. ಸೊ ಎಷ್ಟು ಲೈನ್ ಅಲ್ಲಿ ಬರೀಬೇಕು ನಾವು? ವಿ ಹ್ಯಾವ್ ಟು ರೈಟ್ ವಿದಿನ್ 5 to 6 ಸೆಂಟೆನ್ಸಸ್. ಸೊ ನೋಡಿ ಯಾವ ಪ್ರಶ್ನೆಗಳು ಇಂಪಾರ್ಟೆಂಟ್ ಆಗಿವೆ. ಕ್ವೆಶ್ಚನ್ ನಂಬರ್ 6. ವಾಟ್ ವಾಸ್ ದಿ ಸ್ಪೆಷಲ್ ನ್ಯೂಸ್ ಅಬೌಟ್ ದಿ ಬ್ರೇವರಿ ಆಫ್ ಅ ವಿಲೇಜ್ ಲ್ಯಾಡ್? ಲ್ಯಾಡ್ ಅಂದ್ರೇನು? ಬಾಲಕ, ಬಾಯ್. ಸೊ ಹಳ್ಳಿ ಹುಡುಗನ ಕುರಿತು ವೃತ್ತಪತ್ರಿಕೆಯಲ್ಲಿ ಬಂದಂತ ವರದಿ ಏನಾಗಿತ್ತು? ಸೊ ನ್ಯೂಸ್ ಪೇಪರ್ ಅಲ್ಲಿ ಬಂದಂತ ರಿಪೋರ್ಟ್ ಆ ಹುಡುಗನ ಬಗ್ಗೆ ಏನಿತ್ತು ಅಂತ ಕೇಳ್ತಾ ಇದೆ. ಇದು ಹೀರೋ ಪಾಠದಿಂದ ಆಯ್ದುಕೊಳ್ಳಲಾದಂತ ಪ್ರಶ್ನೆ. ಸೊ ಹೀರೋ ಪಾಠದಿಂದ ನಾವು 3 ಅಂಕದ ಪ್ರಶ್ನೆಗಳನ್ನ ಪ್ರಿಪೇರ್ ಆಗಬೇಕು. ಓಕೆನಾ? ಸೊ ಏನು ಬರೀಬೇಕು ಇಲ್ಲಿ? While the village lad was passing through the jungle path, on the way he came to face to face with the tiger, and he tried to fight with the tiger and climbed up the tree to get the protections from the villagers. He spent half a day in the tree. Then villagers came and protected the boy ಅಂತ ಬರೀಬೇಕು. ಅಂದ್ರೆ ಒಂದ್ ದಿವಸ ಕಾಡಿನ ದಾರಿಯ ಮೂಲಕ ಹಳ್ಳಿ ಹುಡುಗ ಹೋಗ್ತಾ ಇದ್ದ. ಅವಾಗ ಎದುರಿಗೆ ಅವ್ರಿಗೆ ಒಂದು ಟೈಗರ್ ಬರುತ್ತೆ, ಟೈಗರ್ ಜೊತೆ ಫೈಟ್ ಮಾಡ್ತಾನೆ. ಆ ಟೈಗರ್ ದಿಂದ ರಕ್ಷಣೆ ಪಡೆಯುವ ಸಲುವಾಗಿ ಮರವನ್ನ ಹತ್ತಿ ಕೂತ್ಕೋತಾನೆ. ಅಲ್ಲಿ ಅರ್ಧ ದಿವಸ ಮರದಲ್ಲೇ ಕಳೀತಾನೆ. ಹಳ್ಳಿಗರು ಒಂದು ತನ್ನನ್ನ ರಕ್ಷಣೆ ಮಾಡಲಿ ಅಂತ. ಇಷ್ಟು ಬರೆದ್ರೆ ಸಾಕು, ನಾವು 3 ಅಂಕವನ್ನ ಈಸಿಯಾಗಿ ಸ್ಕೋರ್ ಮಾಡಬಹುದು. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಈಗ ಕ್ವೆಶ್ಚನ್ ನಂಬರ್ 7. ವಾಟ್ ಡು ವಿ ಲರ್ನ್ ಫ್ರಮ್ ಸತೀಶ್ ಗುಜ್ರಾಲ್ಸ್ ಲೈಫ್? ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವೆಶ್ಚನ್ ನೋಡಿ ಇದು. ವಾಟ್ ವಿ ಲರ್ನ್ ಫ್ರಮ್ ದಿ ಸತೀಶ್ ಗುಜ್ರಾಲ್ಸ್ ಲೈಫ್ ಅಂದ್ರೆ ಇದು ಯಾವ ಪಾಠ? ಕಲರ್ಸ್ ಆಫ್ ಸೈಲೆನ್ಸ್ ಅಂತಕ್ಕಂಥ ಪಾಠದಿಂದ. ಸೊ ಸತೀಶ್ ಗುಜ್ರಾಲ್ ಜೀವನದಿಂದ ನಾವು ಏನು ಕಲ್ತ್ಕೋತೀವಿ ಅಂತ ಇದೆ. ಏನ್ ಬರೀಬೇಕು ಇದಕ್ಕೆ? Though Satish was a physically handicapped boy, he struggled for his life. He made his life in the drawing, and he became a very famous artist all over the world. And his drawings and other works were exhibited in the all famous museums in the world. ಇಷ್ಟನ್ನೇ ಬರೀಬೇಕು. ಅಂಡ್ ಫಿಸಿಕಲ್ ಡಿಸಬಿಲಿಟಿ ಈಸ್ ನೋ ಬ್ಯಾರಿಯರ್ ಟು ಸಕ್ಸಸ್ ಅಂತ ಇಷ್ಟು ಆನ್ಸರ್ ಅನ್ನ ಬರೀಬೇಕು. ಮುಂದಿನ ಪ್ರಶ್ನೆ 8ನೇದು. Why does the poet V.K. ಗೋಕಾಕ್ call the temples as epics in stone? Epics ಅಂದ್ರೆ ಮಹಾಕಾವ್ಯಗಳು. ಅಂದ್ರೆ ಕವಿ V.K. ಗೋಕಾಕ್ ಅವರು ದೇಗುಲಗಳನ್ನ, ಟೆಂಪಲ್ಗಳನ್ನ
ಕಲ್ಲಿನಲ್ಲಿ ಕೆತ್ತಿದಂತ ಮಹಾಕಾವ್ಯಗಳು ಅಂತ ಕರೆದ್ರು, ಯಾಕೆ ಅಂತ ಇದೆ. ಅಂದ್ರೆ ದೇಗುಲಗಳನ್ನ, ಗುಡಿಗಳನ್ನ ಅವರು ಕಲ್ಲಿನಲ್ಲಿ ಕೆತ್ತಿದಂತ ಮಹಾಕಾವ್ಯಗಳು ಅಂತ ಕರೀತಾರೆ, ಯಾಕೆ ಕರೆದ್ರು ಅಂತ ಇದೆ. ಇದು ಕ್ವಶನ್ ನಮ್ಗೆ ಗೊತ್ತಾಗ್ತಿದೆ. ದಿ ಸಾಂಗ್ ಆಫ್ ಇಂಡಿಯಾ ಅಂತಕ್ಕಂಥ ಪೊಯಮ್ದಿಂದ. ಆ ಪೊಯಮ್ದಿಂದ ನಾವು 3 ಅಂಕದ ಪ್ರಶ್ನೆಗಳನ್ನ ಪ್ರಾಕ್ಟೀಸ್ ಮಾಡಬೇಕು. ನಮಗೆ ಎಕ್ಸಾಮ್ಗಳಲ್ಲಿ 3 ಅಂಕದ ಪ್ರಶ್ನೆಗಳು ಬರುತ್ತೆ. ಇದು ಮಾಡೆಲ್ ಕ್ವಶನ್ ಪೇಪರ್ಗಳಿಂದ ನಾವು ಕಂಡುಕೊಂಡಂತ ಒಂದು ವೇಟೇಜ್ ಅಂತ ಹೇಳ್ಬೋದು. ಸೊ ವಿ ಕೆ ಗೋಕಾಕ್ ಅವರು ಟೆಂಪಲ್ಗಳನ್ನ ಎಪಿಕ್ಸ್ ಇನ್ ಸ್ಟೋನ್ ಅಂತ ಯಾಕೆ ಕರೆದ್ರು? ಯಾಕಂದ್ರೆ ನೋಡಿ ಆನ್ಸರ್ ಹೇಳ್ತೀನಿ. Poet V.K. Gokak calls the temples as epics in stone because our temples are built in stones, and the walls of the temples on the stone they sketched stories of Ramayana and Mahabharata and other great epics. They are telling the ancient stories of our epics. So the poet called them as temple ಸ್ಟೋನ್ಸ್ ಇನ್ ಎಫಿಕ್ಸ್ ಅಂತ ಬರಿಬೇಕು. ಅಂದ್ರೆ ನಮ್ಮ ದೇಗುಲಗಳು ಕಲ್ಲಿನಲ್ಲಿ ಕೆತ್ತಿದಂತ ಗೋಡೆಗಳಿವೆ, ಆ ಗೋಡೆಗಳ ಮೇಲೆ ರಾಮಾಯಣ ಮಹಾಭಾರತದಂತ ಮಹಾಕಾವ್ಯಗಳು ಕಥೆಗಳನ್ನ ಹೇಳುತ್ತವೆ. ಅದಕ್ಕಾಗಿ ದೇಗುಲಗಳನ್ನ ಅವರು ಕಲ್ಲಿನಲ್ಲಿ ಕೆತ್ತಿದಂತ ಮಹಾಕಾವ್ಯಗಳು ಅಂತ ಕರೆದ್ರು. ಇದು ತುಂಬಾನೇ ಎಕ್ಸ್ಪೆಕ್ಟೆಡ್ ಕ್ವಶನ್ ಅಂತಾನೆ ಹೇಳ್ಬೋದು. ಸೊ ನೋಡಿ ನೆಕ್ಸ್ಟ್ ಕ್ವಶನ್ ನಂಬರ್ 9. What disparate attempts did Swami make to escape from his ಫಾದರ್? ಅಂದ್ರೆ ತಂದೆಯಿಂದ ತಪ್ಪಿಸಿಕೊಳ್ಳಲು ಸ್ವಾಮಿ ಮಾಡಿದ ಪ್ರಯತ್ನಗಳು ಯಾವುವು ಅಂತ ಇದೆ. ಇದು ಹೀರೋ ಪಾಠದಿಂದ ಬಂದಂತ ಒಂದು ಪ್ರಶ್ನೆ ಇದೆ, ಸರಿನಾ? ಸೊ ಹೀರೋ ಪಾಠದಿಂದ ನಮಗೆ 3 ಅಂಕದ ಪ್ರಶ್ನೆಗಳು ಬರುತ್ತೆ. ಸೊ 3 ಅಂಕದ ಪ್ರಶ್ನೆಗಳನ್ನ ನಾವು ಪ್ರಿಪೇರ್ ಆಗಬೇಕು. ಜೊತೆಗೆ ಎಕ್ಸ್ಟ್ರಾಕ್ಟ್ ಕ್ವಶನ್ ಕೂಡ ಬರ್ತಕ್ಕಂಥ ಒಂದು ಪಾಸಿಬಿಲಿಟಿ ಇದೆ. ಸೊ ಎಕ್ಸ್ಟ್ರಾಕ್ಟ್ ಜೊತೆಗೆ 3 ಅಂಕದ ಪ್ರಶ್ನೆಗಳನ್ನ ನಾವು ಪ್ರಾಕ್ಟೀಸ್ ಮಾಡಿದ್ರೆ ಒಳ್ಳೆ ಅಂಕಗಳನ್ನ ಸ್ಕೋರ್ ಮಾಡಬಹುದು. ಸೊ ನಮಗೆ ಈ ಹೀರೋ ಪಾಠದ ಪ್ರಶ್ನೆ ಗೊತ್ತಾಗಿದೆ. ವಾಟ್ ಡಿಸ್ಪರೇಟ್ ಅಂದ್ರೇನು? ಹತಾಶೆಯ ಪ್ರಯತ್ನಗಳು, ಡಿಸ್ಪರೇಟ್ ಅಟೆಂಪ್ಟ್ಸ್. ಸೊ ಸ್ವಾಮಿ ತಂದೆಯಿಂದ ತಪ್ಪಿಸಿಕೊಳ್ಳಲು ಏನು ಹತಾಶೆಯ ಪ್ರಯತ್ನಗಳನ್ನ ಮಾಡಿದ್ನು ಅಂತ. ಸ್ವಾಮಿ ಟ್ರೈ ಟು ಚೇಂಜ್ ದ ಸಬ್ಜೆಕ್ಟ್ ಮ್ಯಾಟರ್ ಬೈ ಟೆಲ್ಲಿಂಗ್ ದಟ್ ದೇ ಆರ್ ಗೋಯಿಂಗ್ ಟು ಪರ್ಚೇಸ್ ಬ್ರ್ಯಾಂಡ್ ನ್ಯೂ ಬ್ಯಾಟ್ಸ್ ಅಂಡ್ ಬಾಲ್ಸ್. ಇದು ಒಂದು ಅಟೆಂಪ್ಟ್. ಅಂಡ್ ಸೆಕೆಂಡ್ ಅಟೆಂಪ್ಟ್ ಐ ವಿಲ್ ಸ್ಲೀಪ್ ಫಸ್ಟ್ ಆಫ್ ದಿ ನೆಕ್ಸ್ಟ್ ಮಂತ್ ಅಂತ ಹೇಳ್ತಾನೆ. ದಟ್ ಇಸ್. And third, your office room is very dusty and there may be scorpions behind your law books ಅಂತ ಒಂದು ಹೇಳ್ತಾರಲ್ಲ, ಅದು ಒಂದು. ಇಷ್ಟು ಬರೆದ್ರೆ ಸಾಕು. ಇನ್ನು ಸಾಕಷ್ಟು ಅಟೆಂಪ್ಟ್ಸ್ ಇವೆ. ನಾವು ಈ 3 ಪಾಯಿಂಟ್ಸ್ ಅನ್ನು ಬರೆದ್ರೆ ಸಾಕು. 3 ಅಂಕ, 1 ಅಂಕದ ಹಿಡಿದ್ರು 3 ಅಂಕಗಳನ್ನ ಸ್ಕೋರ್ ಮಾಡಬಹುದು. ಸೊ ಈಗ ಕೊನೆಯ ಪ್ರಶ್ನೆಗೆ ಬರ್ತಾ ಇದ್ವಿ. ಕ್ವಶನ್ ನಂಬರ್ 10. ಫಿಸಿಕಲ್ ಡಿಸಬಿಲಿಟಿ ಈಸ್ ನೋ ಬ್ಯಾರಿಯರ್ ಟು ಸಕ್ಸೆಸ್ ಟು ಸತೀಶ್. ಜಸ್ಟಿಫೈಡ್. ಫಿಸಿಕಲ್ ಡಿಸಬಿಲಿಟಿ ಅಂದ್ರೇನು? ದೈಹಿಕ ಅಂಗವೈಕಲ್ಯತೆಗಳು. ನೋ ಬ್ಯಾರಿಯರ್ ಅಂದ್ರೆ ಅಡ್ಡಿ ಬರೋದಿಲ್ಲ. ಟು ಸಕ್ಸಸ್, ಯಶಸ್ವಿಗೆ. ಅಂದ್ರೆ ಒಬ್ಬ ವ್ಯಕ್ತಿ ಜೀವನದಲ್ಲಿ ಸಕ್ಸಸ್ ಆಗ್ಬೇಕಂದ್ರೆ ಆತನ ದೈಹಿಕ ಅಂಗವೈಕಲ್ಯತೆಗಳು ಆತನಿಗೆ ಅಡ್ಡಿ ಬರೋದಿಲ್ಲ ಅಂತ. ಇದು ಸತೀಶನ ಜೀವನದ ಬಗ್ಗೆ ನಾವು ಸ್ಪಷ್ಟೀಕರಿಸಿ ಬರೀಬೇಕು. ಅಂದ್ರೆ ಸತೀಶ್ ಗುಜರಾತ್ ದೈಹಿಕ ಅಂಗವೈಕಲ್ಯತೆ ಆದ್ರೂ ಕೂಡ ಆತನ ಸಾಧನೆಗೆ ಆ ಒಂದು ಫಿಸಿಕಲ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಫಿಸಿಕಲ್ ಹ್ಯಾಂಡಿಕ್ಯಾಪ್ ಆಗಿರ್ಬೋದು ಪ್ರಾಬ್ಲಮ್ ಆಗಲಿಲ್ಲ ಹೇಗೆ ಅಂತ ಕೇಳ್ತಾ ಇದೆ. ಸೊ ಇದು ಬಹಳ ಇಂಪಾರ್ಟೆಂಟ್ ಕ್ವಶನ್ ಅಂತ ಹೇಳ್ಬೋದು. ಸೊ ಇದನ್ನ ಯಾವ ತರ ನಾವು ಈಗ ಆನ್ಸರ್ ಬರೀಬೇಕು? When they went to Kashmir, Satish, his father and brother went to Kashmir. He became physical disability, and the school authority couldn't keep Satish in the school. But with the help of father and brother, Satish tried to learn reading, and he tried to sketch very well. And he devoted his time for practicing drawings, and he tried to make doodles. Gradually he becomes a great artist all over the world, and his works were exhibited in the famous museums. Thus, Satish proves that physical disability is no barrier to success ಅಂತ ಇಷ್ಟು ಬರೆದ್ರೆ ಸಾಕು, 3 ಅಂಕವನ್ನು ಸ್ಕೋರ್ ಮಾಡಬಹುದು. ಸೊ ಈಗ ನಾವು ಟಾಪ್ 10 ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡಿದ್ವಿ. ಇದು ಕ್ವಶನ್ ಬ್ಯಾಂಕ್ ಪಾರ್ಟ್ 1 ಅಲ್ಲಿ. ಮುಂದೆ ಬರ್ತಕ್ಕಂಥ ವಿಡಿಯೋದಲ್ಲಿ ನಾವು ಮತ್ತೆ ಬೇರೆ ಬೇರೆ ಕ್ವಶನ್ಸ್ ಗಳನ್ನ ಡಿಸ್ಕಸ್ ಮಾಡೋಣ. ಎಕ್ಸ್ಟ್ರಾಕ್ಟ್ ಪ್ರಶ್ನೆ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ಈ ಟಾಪ್ 10 ಕ್ವಶನ್ ಅಲ್ಲಿ ಮತ್ತೆ ಯಾವ ಕ್ವಶನ್ಸ್ ಇಂಪಾರ್ಟೆಂಟ್ ಇರಬಹುದು ಅಂತಕ್ಕಂಥ ಮಾರ್ಕ್ ಮಾಡ್ತೀನಿ ನೋಡಿ. ಒಂದು ಈ ಕ್ವಶನ್ ತುಂಬಾ ಇಂಪಾರ್ಟೆಂಟ್ ಆಗಿದೆ, ಒಂದೇದು. ಆಮೇಲೆ ನೆಕ್ಸ್ಟ್ ಯಾವುದಂದ್ರೆ ಇದು 4ನೇ ಪ್ರಶ್ನೆ ತುಂಬಾ ಎಕ್ಸ್ಪೆಕ್ಟೆಡ್ ಅಂತ ಹೇಳ್ಬೋದು. ಆಮೇಲೆ ಇದರಲ್ಲಿ ನೋಡಿ ಇದು 7ನೇ ಪ್ರಶ್ನೆ ತುಂಬಾ ಎಕ್ಸ್ಪೆಕ್ಟೆಡ್ ಇದೆ. ಆಮೇಲೆ 8ನೇ ಪ್ರಶ್ನೆ ತುಂಬಾ ಎಕ್ಸ್ಪೆಕ್ಟೆಡ್ ಅಂತ ಹೇಳ್ಬೋದು. ಆಮೇಲೆ ಈ 10ನೇ ಪ್ರಶ್ನೆ. ಸೊ ಇದರಲ್ಲಿ 5 ಕ್ವಶನ್ಗಳು, ಈ 10 ಕೂಡ ಪ್ರಶ್ನೆಗಳು ಇಂಪಾರ್ಟೆಂಟೇ ಆಗಿವೆ. ಬಟ್ ಅದರಲ್ಲಿ ಮತ್ತೆ ನಾವು ಬಹಳಷ್ಟು ಇಂಪಾರ್ಟೆಂಟ್ ನೋಡಿದಾಗ ಈ 5 ಕ್ವಶನ್ ತುಂಬಾ ಇಂಪಾರ್ಟೆಂಟ್ ಆಗಿವೆ. ಸೊ ಇಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಪ್ರಶ್ನೆಗಳನ್ನ ನೀಟಾಗಿ ಬರ್ಕೊಳ್ಳಿ.
ಬರ್ಕೊಂಡು ಪ್ರಾಕ್ಟೀಸ್ ಮಾಡಿದ್ರೆ ಎಕ್ಸಾಮ್ಗೆ ನೀವು ಓದತಕ್ಕಂಥ ಒಂದು ಸ್ಟ್ರೆಸ್ ಕೂಡ ಕಡಿಮೆ ಆಗುತ್ತೆ. ಈಗಾಗಲೇ ಈ ಎಲ್ಲ ಒಂದು ಪಾಠಗಳ ಸಂಬಂಧಪಟ್ಟಂತೆ ಸಾರಾಂಶದ ವಿಡಿಯೋ ಕೂಡ ಮಾಡಿದ್ದೀನಿ, ಕ್ವಶನ್ ಆನ್ಸರ್ ವಿಡಿಯೋ ಕೂಡ ಮಾಡಿದ್ದೀನಿ. ಆ ಪಾಠದ ಟೈಟಲ್ ಜೊತೆಗೆ ನನ್ನ ಹೆಸರನ್ನ ಹಾಕಿ ನೀವು ಸರ್ಚ್ ಮಾಡಿದ್ರೆ ಸಿಗುತ್ತೆ. ಈ 5 ಕ್ವಶನ್ಗಳನ್ನ ಅಂದ್ರೆ ವೈ ಈಸ್ ಡಾಕ್ಟರ್ BR ಅಂಬೇಡ್ಕರ್ ಕನ್ಸಿಡರ್ಡ್ ಆಸ್ ಅ ಚಾಂಪಿಯನ್ ಆಫ್ ಡಿಪ್ರೆಸಿವ್ ಕ್ಲಾಸಸ್ ಇನ್ ಇಂಡಿಯಾ ಅನ್ನೋದು ಒಂದು, ಆಮೇಲೆ ದ ಸ್ಟೂಡೆಂಟ್ಸ್ ಮಾರ್ಚ್ ವಾಸ್ ಅನ್ ಅನ್ಯೂಜುವಲ್ ಜಸ್ಟಿಫೈ ಅನ್ನೋದು ಇಂಪಾರ್ಟೆಂಟ್ ಇದೆ. ಆಮೇಲೆ ವಾಟ್ ಡು ವಿ ಲರ್ನ್ ಫ್ರಮ್ ಸತೀಶ್ ಗುಜರಾಲ್ಸ್ ಲೈಫ್ ಅಂತಕ್ಕಂಥ ಕೂಡ ಬಹಳ ಎಕ್ಸ್ಪೆಕ್ಟೆಡ್ ಕ್ವಶನ್. Why does the poet V.K. Gokak call the temples as epic in stone? ಆಮೇಲೆ ಕೊನೆ ಪ್ರಶ್ನೆ, ಫಿಸಿಕಲ್ ಡಿಸಬಿಲಿಟಿ ಇಸ್ ನೋ ಬ್ಯಾರಿಯರ್ ಟು ಸಕ್ಸಸ್ ಟು ಸತೀಶ್ ಜಸ್ಟಿಫೈ. ಈ ಟಾಪ್ 10 ಕ್ವಶನ್ಸ್ ಅನ್ನ ನೀವು ಇವತ್ತು ಓದ್ಕೊಂಡು ಪರ್ಫೆಕ್ಟ್ ಆಗಿಬಿಡಿ. ಮತ್ತೆ ನೆಕ್ಸ್ಟ್ ವಿಡಿಯೋ ನಾನು ಪಾರ್ಟ್ 2 ಕ್ವಶನ್ ಬ್ಯಾಂಕ್ ಪಾರ್ಟ್ 2 ಮಾಡ್ತಾ ಇದ್ದೀನಿ. ಅಲ್ಲಿ ಕೂಡ ನಾನು ಮತ್ತೆ 2 ಅಂಕದ ಪ್ರಶ್ನೆಗಳು, 3 ಅಂಕದ ಪ್ರಶ್ನೆಗಳು ಜೊತೆಗೆ ಎಕ್ಸ್ಟ್ರಾಕ್ಟ್ ಪ್ರಶ್ನೆಗಳನ್ನು ಕೂಡ ಡಿಸ್ಕಸ್ ಮಾಡೋಣ. ಈ ಎಲ್ಲ ಕ್ವಶನ್ಸ್ ನಾನು ಯಾವ ಆಧಾರ ಮೇಲೆ ತೆಗೆದಿದೆ ಅಂದ್ರೆ ಹಿಂದೆ ಆದಂತಹ ಪ್ರೀವಿಯಸ್ ಇಯರ್ ಎಕ್ಸಾಮ್ ಕ್ವಶನ್ ಪೇಪರ್ ಅಂದ್ರೆ 2016 ಹಿಡ್ಕೊಂಡು 2020ರವರೆಗೆ ಆದಂತಹ ಎಲ್ಲ ಆನ್ಯುವಲ್ ಎಕ್ಸಾಮ್ ಆಗಿರ್ಬೋದು, ಸಪ್ಲಿಮೆಂಟರಿ ಎಕ್ಸಾಮ್ಗಳಿಂದ ಆಯ್ಕೆ ಮಾಡಿಕೊಳ್ಳುವಂತಹ ಪ್ರಶ್ನೆ ಇವೆ ಒಂದು. ಇನ್ನು ಎರಡನೇದಾಗಿ ಸೀರೀಸ್ ಎಕ್ಸಾಮ್, ಪ್ರಿಪರೇಟರಿ ಎಕ್ಸಾಮ್, ಡಿಸ್ಟ್ರಿಕ್ಟ್ ಲೆವೆಲ್ ಎಕ್ಸಾಮ್ಗಳಿಂದ ಮತ್ತು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಯೂನಿಟ್ ಟೆಸ್ಟ್ಗಳಿಂದ ಆಯ್ಕೆ ಮಾಡಿಕೊಳ್ಳುವಂತಹ ಪ್ರಶ್ನೆಗಳಿವೆ. ಸೊ ಪ್ರತಿಯೊಂದು ಪ್ರಶ್ನೆ ಕೂಡ ಎಕ್ಸ್ಪೆಕ್ಟ್ ಆಗಿದೆ. ಯಾವ ಕ್ವಶನ್ ಕೂಡ ಮಿಸ್ ಮಾಡ್ಕೋಬೇಡಿ, ನೀಟಾಗಿ ಬರ್ಕೊಂಡು ಪ್ರಾಕ್ಟೀಸ್ ಮಾಡಿ. ಇವತ್ತಿನ ವಿಡಿಯೋದ ಬಗ್ಗೆ ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನ ಕಾಮೆಂಟ್ ರೂಪದಲ್ಲಿ ಸಜೆಷನ್ಸ್ ಅನ್ನ ಕೊಡಿ ಮತ್ತು ಈ ವಿಡಿಯೋನ ನಿಮ್ಮ ಎಲ್ಲ ಫ್ರೆಂಡ್ಸ್ ಗ್ರೂಪಲ್ಲಿ ಕೂಡ ಶೇರ್ ಮಾಡ್ಕೊಳ್ಳಿ. ಅವ್ರಿಗೆ ಕೂಡ ಕಲಿಕೆ ತುಂಬಾ ಸಹಾಯ ಆಗುತ್ತೆ. ಜೊತೆಗೆ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಯಾಕಂದ್ರೆ ನಾನು ಪ್ರತಿದಿನ ಮಾಡ್ತಕ್ಕಂಥ ವಿಡಿಯೋಗೆ ನೋಟಿಸ್ ತಮ್ಮ ಮೊಬೈಲ್ಗೆ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಎಂಡ್ ಮಾಡ್ತಾ ಇದ್ದೀನಿ. So thank you all for watching the video. If you like the video, subscribe to our channel to get more videos. Thank you all.